ಹಾಯ್ ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಬ್ಲಾಗ್. ಇದೇನು ಬ್ಲಾಗ್ ಶುರು ಮಾಡ್ತಿದ್ದಾಗೆ ಹೋಟೆಲಲ್ಲಿ ಇದ್ದೀವಿ ಅಂತಿದ್ದೀರಾ? ಎಸ್, ನಾವು ಮಾರ್ನಿಂಗ್ ಸ್ವಲ್ಪ ಪರ್ಸ್ನಲ್ ಕೆಲಸಕ್ಕೆ ಬೇಗ ಹೋಗಬೇಕಾಗಿತ್ತು. ಇದು ವೆಡ್ನೆಸ್ಡೇ ವ್ಲಾಗು. ಸೊ ಹಾಗಾಗಿ ನಾವು ಇಲ್ಲೇ ಮಂಗಳೂರಲ್ಲಿ ಒಂದು ಫೇಮಸ್ ಕೆಫೆ ಇದೆ, ಅದು ಬೃಂದಾವನ ಕೆಫೆ ಅಂತ. ಇಲ್ಲಿ ನಿಮಗೆ ಹೋಟೆಲಲ್ಲಿ ಕೂಡ ಕುತ್ಕೊಂಡು ಹಾಗೆ ತಿನ್ಬೋದು, ಇಲ್ಲ ಕಾರ್ ಹತ್ರನೇ ನಿಮಗೆ ಸರ್ವಿಸ್ ಮಾಡ್ತಾರೆ. ನಾರ್ಮಲಿ ಬೃಂದಾವನ ಕೆಫೆದು ಗೋಲಿ ಬಜ್ಜಿ ತುಂಬ ಫೇಮಸ್ಸು. ಇಲ್ಲಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮಾಡೋದಿತ್ತು. ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಆನ್ ದ ವೇ ಹಾಗಾಗಿ ಇಲ್ಲೇ ಬಂದ್ವಿ ಬ್ರೇಕ್ಫಾಸ್ಟಿಗೆ. ನನಗೆ ಇಲ್ಲಿ ಬ್ರೇಕ್ಫಾಸ್ಟ್ ಅಷ್ಟಾಗಿ ಇಷ್ಟ ಆಗಲ್ಲ, ಹಾಗೆ ಸರ್ವಿಸ್ ಕೂಡ ತುಂಬ ಲೇಟ್ ಮಾಡ್ತಾರೆ ಹಾಗಾಗಿ. ಬಟ್ ಅದರ್ವೈಸ್ ಗೋಲಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೈವಿಕ್ ಸ್ಕೂಲಲ್ಲಿ ಒಂದು ಆ್ಯಕ್ಟಿವಿಟಿ ಇತ್ತು, ಕ್ಲೈ ಮಾಡೆಲ್ ಗಣಪತಿ, ಫ್ರೆಂಡ್ಲಿ ಗಣಪತಿ ಮಾಡುವಂಥದ್ದು. ಸೊ ನಾನು ಮಾಡಿದ್ದೀನಿ. ಈಗಾಗಲೇ ಗಣಪತಿ ಹೇಗೆ ಮಾಡೋದು ಅನ್ನೋದು ಒಂದು ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಸರ್ಚ್ ಮಾಡಿ. ಇದರಲ್ಲಿ ನಾವು ಸೀಡ್ಸ್ನ ಆ್ಯಡ್ ಮಾಡಿದ್ದೀವಿ. ಅದನ್ನು ದೈವಿಕ್ ಕೂಡ ಇಂಗ್ಲೀಷಲ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ದಾನೆ. ಅದರಿಂದ ಗಿಡ ಗ್ರೋ ಆಗುತ್ತೆ ಅಂತ ಹೇಳಿ ಅದರದ್ದೊಂದು ಬ್ಲಾಗ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಹಾಗೆ ನಾವು ಸಂಜೆ ದೈವಿಕ್ ಪಪ್ಪ ಒಂದು ಮೊಬೈಲ್ ತೊಗೊಳೋದಿತ್ತು. ಸೊ ಹಾಗಾಗಿ ನಾವು ಭಾರತ್ ಮಾಲ್ಗೆ ಬಂದಿದ್ವಿ. ಸೊ ಭಾರತ್ ಮಾಲಲ್ಲಿರುವಂಥ ಸಂಗೀತ ಮೊಬೈಲ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಇದೆ ಈ ಮಾಲು. ದೈವಿಕಿಗೆ ಟಾಯ್ ಬೇಕಿತ್ತಂತೆ, ಹಾಗಾಗಿ ಅಳ್ತಾ ಇದೆ ನೋಡಿ. ಎಂತ ಕೊಡೋದು? ಭಾರತ್ ಮಾಲಲ್ಲಿ ರೀಸೆಂಟಾಗಿ ಪಬ್ಬಸ್ದು ಒಂದು ಬ್ರಾಂಚ್ ಓಪನ್ ಆಗಿದೆ, ಐಡಿಯಲ್ ಕೆಫೆದು. ಸೊ ನಂಗೆ ಗೊತ್ತಿರಲಿಲ್ಲ ಇದು ಭಾರತ್ ಮಾಲಲ್ಲಿ ಈ ಥರ ಓಪನ್ ಆಗಿದೆ ಅಂತ, ಯಾಕಂದರೆ ನಾವು ತುಂಬ ದಿನದ ಮೇಲೆ ಭಾರತ್ ಮಾಲಿಗೆ ಬರ್ತಾಯಿದ್ದೀವಿ. ಹಾಗಾಗಿ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರಬೇಕು ಅನಿಸುತ್ತೆ. ಹಾಗೆ ಇಲ್ಲಿ ಟ್ರೆಂಡ್ ಮತ್ತು ಬಿಗ್ ಬಜಾರ್ ಕೂಡ ಇಲ್ಲೇ ಭಾರತ್ ಮಾಲಲ್ಲೇ ಇರೋದು. ನಾವು ಫಸ್ಟು ಸಂಗೀತ ಇದು ಮೊಬೈಲ್ ಸೆಂಟ್ರಿಗೆ ಹೋಗಿ ಆಮೇಲೆ ಪಬ್ಬಾಸಿಗೆ ಹೋಗೋಣ ಅಂಥೇಳಿ ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೊರಟಿದ್ದೆ. ಸೊ ಇಲ್ಲಿ ಪಿಜ್ಜಾ ಹಟ್ ಕೂಡ ಇದೆ, ಹಾಗೆ ಮೆಹಂದಿ ಹಾಕೋರು ಕೂಡ ಕೂತಿರ್ತಾರೆ ಬಿಗ್ ಬಜಾರ್ ಅಪೋಸಿಟಲ್ಲಿ. ಇದೇ ಬಿಗ್ ಬಜಾರು. ಸೊ ಅದರ ಅಪೋಸಿಟಲ್ಲೇ ಮೆಹಂದಿ ಹಾಕೋರು ಕೂತಿರ್ತಾರೆ, ನೀವು ನೋಡ್ಬೋದು. ಹಾಗೆ ನೇಲ್ ಆರ್ಟ್ ಸೆಂಟ್ರ್ ಕೂಡ ಇದೆ, ಅದ್ರ ಪಕ್ಕನೇ ಟ್ರೆಂಡ್ ಇರೋದು. ಸೊ ದೈವಿಕ್ ಪಪ್ಪ ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಹೋಗ್ತಾಯಿದ್ರು, ಅವ್ನು ತುಂಬ ಅಳ್ತಾ ಇದ್ದ. ಹಾಗಾಗಿ ನಾವೇ ಮೇಲೆ ಬೇಗ ಬಂದ್ವಿ, ಅವ್ರ ಪಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇದು ಹೊರಗಡೆ ಮೇಲಿಂದ ನೋಡಿದರೆ ಇದು ಅಪೋಸಿಟ್ ಕಾಣ್ತಿದೆಯಲ್ಲ, ಇದು ಸಿಟಿ ಬಸ್ ಸ್ಟಾಪು. ಆ್ಯಂಡ್ ಆ ಕಡೆ ಇರೋದು ಗೌರ್ಮೆಂಟ್ ಬಸ್ ಸ್ಟಾಪು. ಸೊ ಸಂಗೀತ ನಾವು ಮೊಬೈಲ್ ಸೆಂಟ್ರಿಗೆ ಬಂದಿದ್ದೀವಿ. ಇಲ್ಲಿ ಒಳ್ಳೊಳ್ಳೆ ಆಫರ್ ನಡೀತಾ ಇದೆ. ಹಾಗೆ ಹಳೆ ಮೊಬೈಲ್ ಕೊಟ್ಬಿಟ್ಟು ಹೊಸ ಮೊಬೈಲ್ ಕೂಡ ತೊಗೊಬೋದು. ಒಳ್ಳೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ್ಯಂಡ್ ದೈವಿಕಿಗೆ ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದ್ರು ನೋಡಿ, ದೈವಿಕ್ ಜೊತೆ ಎಷ್ಟು ಮಾತಾಡ್ತಾ ಇದ್ದಾರೆ. ಅವ್ನು ಬೇಜಾರಾಗಿದ್ನಲ್ಲ, ನಂಗೆ ಟಾಯ್ಸ್ ಕೊಡಿಸಿಲ್ಲ ಅದಕ್ಕೆ ಬೇಜಾರಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಕೊತಾ ಇದ್ದ. ಅದಕ್ಕೆ ಇಲ್ಲಿ ಅಪೋಸಿಟ್ ಬುಕ್ ಶಾಪ್ ಇದೆ, ಅಲ್ಲಿ ತುಂಬ ಟಾಯ್ಸ್ ಇದೆ, ಆಟ ಆಡ್ಕೊತಾ ಇರ್ಬೋದು ಇಲ್ಲೇ ಇರು ಅಂತ ಅವ್ರು ಹೇಳ್ತಾಯಿದ್ರು. ಸ್ಕೂಲ್ ಇದೆಯಾ ಅಂತ ಕೇಳಿದ್ದಕ್ಕೆ ಆನ್ಲೈನ್ ಕ್ಲಾಸ್ ಮ್ಯಾಮ್ ಬಂದು ಮಾಡ್ತಾರೆ ನಮಗೆ ಮೊಬೈಲಲ್ಲಿ ಅಂದಿದ್ದಕ್ಕೆ ಅವ್ರ ಶಾಪಲ್ಲಿ ಇರುತ್ತಲ್ಲ ಹಾಗೆ ಶೋಗೆ ಹಾಗೆ ಮೊಬೈಲ್ ಇಟ್ಟಿರ್ತಾರೆ. ಸೊ ಆ ಥರದ್ದೊಂದು ಕೊಟ್ಟರು. ಹಾಗೆ ಇಲ್ಲಿ ಪಾರ್ಟಿ ಹಾಲ್ ಇದೆ, ಹಾಗೆ ಮೂವಿ ಥಿಯೇಟರ್ ಕೂಡ ಇದೆ. ಆ್ಯಂಡ್ ದೈವಿಕಿಗೆ ನಾವು ಇಲ್ಲಿ ನಾರ್ಮಲಿ ಬಿಗ್ ಬಜಾರಿಗೆ ನಾವು ಶಾಪಿಂಗ್ ಮಾಡ್ತಾಯಿದ್ರೆ ಅವ್ರ ಪಾಪ ಬಂದು ಇಲ್ಲಿ ಆಟ ಆಡಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಇದು ಇದು ಏರಿಯಾ. ಅವನವಾಗ 2 years ಇದ್ದ, ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಚೆನ್ನಾಗಿ ಆಟ ಆಡ್ತಾ ಇದ್ದ. ಬಟ್ ಇವಾಗ ಒಳ್ಳೆ ಚೆನ್ನಾಗಿ ಆಟ ಆಡೋ ಟೈಮು. ಇವಾಗ ನೋಡಿದರೆ ಕೋವಿಡ್ಡು. ಹಾಗೆ ಮೇಲ್ಗಡೆ ಕೆಫೆ ಇದೆ. ಸೊ ದೈವಿಕ್ ತುಂಬ ತಲೆಹರಟೆ ಮಾಡ್ತಿದ್ದ, ಹಾಗಾಗಿ ನಾವು ಅವನನ್ನು ಕರ್ಕೊಂಡು ಸುಮ್ಮನೆ ಸುತ್ತಾ ಇದ್ದೆ. ಈ ಕೆಫೆ ಏರಿಯಾದಲ್ಲಿ ಪಾರ್ಟಿ ಹಾಲ್ ಇದೆ, ಹಾಗೆ ಜ್ಯೂಸ್ ಸೆಂಟರ್, ಸ್ಯಾಂಡ್ವಿಚ್ ಆ ಥರ ಎಲ್ಲ ಸಿಗುತ್ತೆ. ನಾನು ಒಂದ್ಸರಿ ಕಾಫಿ ಟ್ರೈ ಮಾಡಿದ್ದೆ, ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿದ್ದಿಲ್ಲ. ಹಾಗೆ ಇದೇ ಹೇಳಿದ್ನಲ್ಲ ಪಾರ್ಟಿ ಹಾಲ್, ಮಕ್ಕಳದ್ದು ಬರ್ತಡೇ ಆ ಥರ ಇದ್ದರೆ ಇಲ್ಲಿ ಪಾರ್ಟಿ ಮಾಡ್ಬೋದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೈವಿಕಿಗೆ ಪ್ರಾಮಿಸ್ ಮಾಡಿದಾಗೆ ಪಬ್ಬಾಸಿಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಮಾಲ್ 8:30 ಕ್ಲೋಸ್ ಅಂತೆ. ಹಾಗಾಗಿ ನಾವು ಲೇಡಿ ಹಿಲ್ಲಲ್ಲಿರುವಂಥ ಪಬ್ಬಾಸ್ಗೆ ಬಂದ್ವಿ. ಪಬ್ಬಾಸ್ ಮಂಗಳೂರಿನ ಒನ್ ಆಫ್ ದಿ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ 3ನೇ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳ್ತಾರೆ. ಇದನ್ನು ಪ್ರಭಾಕರ್ ಕಾಮತ್ ಭಟ್ ಅವರು 46 ವರ್ಷಗಳ ಹಿಂದೆ ಪ್ರಾರಂಭಿಸಿದರು. ಪ್ರಭಾಕರ್ ಕಾಮತ್ ಭಟ್ ಅವ್ರನ್ನ ಎಲ್ಲರೂ ಪಬ್ಬ ಅಂತ ಕರೀತಾ ಇದ್ರು. ಹಾಗಾಗಿ ಇದಕ್ಕೆ ಪಬ್ಬಾಸ್ ಅಂತ ಹೆಸರು ಬಂತು.
ಪಬ್ಬಾಸ್ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಅವ್ರದ್ದು ಒಂದು ಶಾಖೆ. ಅಂದಾಗೆ ಐಡಿಯಲ್ ಐಸ್ ಕ್ರೀಮ್ ಕೆಫೆ ಬಗ್ಗೆ ನಿಮಗೆ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸಿಟಿ ಸೆಂಟ್ರ್ ಆಪೋಸಿಟಲ್ಲಿರೋದು. ಇಲ್ಲಿ ಸಿಗುವಂಥ ಕೋಂಬೋಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಆ ಬ್ಲಾಗ್ ನೋಡಿಲ್ಲ ಅಂದರೆ ನೀವು ಹೋಗಿ ನೋಡ್ಬೋದು. ಪ್ರಪಂಚಕ್ಕೆ ಗಡ್ಬಡ್ನ ಪರಿಚಯ ಮಾಡಿಸ್ಕೊಟ್ಟಿದ್ದೆ ನಮ್ಮ ಈ ಪಬ್ಬಾಸಲ್ಲಿ ಸಿಗುವಂಥ ಕಟ್ಲೆಟ್ ನೀವು ಟ್ರೈ ಮಾಡಲೇಬೇಕು. ಹಾಗೆ ಸ್ಯಾಂಡ್ವಿಚ್ ತುಂಬ ಎಮ್ಮಿ ಆಗಿರುತ್ತೆ. ನಾ ಹೋದಾಗ ತುಂಬ ಲೇಟ್ ಆಗಿತ್ತು, ಹಾಗಾಗಿ ನಾನು ಪಬ್ಬಾಸ್ ಸ್ಪೆಷಲ್ ಐಸ್ ಕ್ರೀಮ್ನ ಆಲ್ ಟೈಮ್ ನಾನು ಆರ್ಡ್ರ್ ಮಾಡೋದೇ ಅದು. ಏನು ಸ್ಪೆಷಲಪ್ಪ ಅಂತ ಅಂದರೆ ನಿಮಗೆ ಬೇಕಾಗಿರುವಂಥ ಐಸ್ ಕ್ರೀಮ್ ಫ್ಲೇವರ್ನ ನೀವೇ ಸೆಲೆಕ್ಟ್ ಮಾಡ್ಬೋದು. ಅದ್ರ ಮೇಲೆ ಯಾವ ಥರ ಟಾಪಿಂಗ್ ಬೇಕು ಅನ್ನೋದು ಕೂಡ ನೀವೇ ಚೂಸ್ ಮಾಡ್ಬೋದು. ಇದೇ ಪಬ್ಬಾಸ್ನ ಸ್ಪೆಷಲ್ ಐಸ್ ಕ್ರೀಮ್ಸ್. ಪಬ್ಬಾಸ್ ಸ್ಪೆಷಲ್ ಅಂತ ಯಾವುದೇ ಆರ್ಡ್ರ್ ಮಾಡಿದರೂ ನಿಮ್ಮ ಆಯ್ಕೆನೇ ಇರುತ್ತೆ. ಅಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಟಾಪಿಂಗ್ ಆಗಿರ್ಬೋದು. ಹಾಗೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿರುತ್ತೆ. ನಾನು ಸ್ಯಾಂಡ್ವಿಚ್ ಮಾತ್ರ ಆರ್ಡ್ರ್ ಮಾಡಿದ್ವಿ, ಯಾಕಂದರೆ ನಾವು ಹೋಗಿದ್ದು ಲೇಟ್ ಆಗಿದ್ದಕ್ಕೆ ಸ್ನ್ಯಾಕ್ಸ್ ಆ ಥರ ಏನೂ ಇರಲಿಲ್ಲ, ಕಾಫಿ ಕೂಡ ಇರಲಿಲ್ಲ, ಜಸ್ಟ್ ಐಸ್ ಕ್ರೀಮ್ ಸಿಗ್ತಾಯಿತ್ತು ಅಷ್ಟೇ. ದಯವಿಟ್ಟು ಹೇಳ್ತಾ ಇದ್ದೆ, ಇದೇ ಅಲ್ಲಮ್ಮ ನಾವು ಇವತ್ತು ಟ್ರೈ ಮಾಡಿದ್ದು ಅಂತ. ಅಂದಾಗೆ ನೀವು ಮನೆಗೆ ತೊಗೊಂಡು ಹೋಗ್ತೀನಿ ಅಥವಾ ಟೈಮ್ ಇಲ್ಲ, ಒಳಗಡೆ ಕೂತ್ತೀನೋ, ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ನಾನು ತಿನ್ಕೊತೀನಿ ಅನ್ನೋದಿದ್ರೆ ಇಲ್ಲಿ ಹೊರಗಡೆ ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ. ಅದೇ ಸಪ್ರೇಟಾಗಿದೆ ನಿಮಗೆ, ಹಾಗಾಗಿ ಟೈಮ್ ಏನು ವೇಸ್ಟ್ ಅಂತ ಆಗೋಲ್ಲ. ಇನ್ನು ಪಬ್ಬಾಸ್ ಆಪೋಸಿಟ್ ಅಂದರೆ ಇಲ್ಲಿ ಫುಟ್ಪಾತಲ್ಲೆಲ್ಲ ಬುಕ್ ಸ್ಟಾಲ್ಗಳಿರುತ್ತೆ. ಮಂಗಳೂರು ಸ್ಪೆಷಲ್ ಚುರುಮುರಿ, ಟೆಡ್ಡೀಸ್ ಹಾಗೆ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಸೇಲಿಗೆ ಇಟ್ಟಿರ್ತಾರೆ. ಇದಾಗಿತ್ತು ಇವತ್ತಿನ ಪಬ್ಬಾಸ್ ಸ್ಪೆಷಲ್ ಬ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ ಬ್ಲಾಗ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.